ನಿನದು ಜಯಿಸೋ ನಾಯಕ ನೀತಿ. ಸ್ನೇಹಿತನಾದಂಥ ಶರವಣ್ ಅವರು ಥೈಲ್ಯಾಂಡ್ನಲ್ಲಿ ಮೊನ್ನೆ ನಡೆದಂಥ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ಕೊಂಡು ಬಂದಿದ್ದಾರೆ. ಸುಮಾರು 20-30 ದೇಶಗಳ ಮೇಲೆ ನಮ್ಮದು 80 ಕ್ಯಾಟಗರಿಯಲ್ಲಿ ನಮ್ಮದು ಗೋಲ್ಡ್ ಮೆಡಲ್ ಆಗಿದೆ. ಅಂದರೆ ಅವ್ರ ಡ್ರೀಮ್ ಕಮ್ ಟ್ರೂ ಆಗಿದೆ. ತುಂಬ ವರ್ಷಗಳ ಆಸೆ ಇತ್ತು ಅವ್ರು ವರ್ಲ್ಡ್ ಚಾಂಪಿಯನ್ಶಿಪ್ ಆಗಬೇಕು ಅಂತ. ಅಂದರೆ ನಾನು ಹೆಸರು ತಗೊಂಡು ನನ್ನ ಮಗ ಇವತ್ತು ಚೆನ್ನಾಗಿ ಹೆಸರು ತಗೊಂಡು ಅಂದರೆ ಅದೆಲ್ಲ ದೊಡ್ಡವರು ಆಶೀರ್ವಾದ. ನಮ್ಮ 3 ಜನ ಹುಡುಗನು ನಮ್ಮ ಚೆನ್ನಾಗಿ ನೋಡ್ಕೊತಾರೆ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತೀವಿ. ತುಂಬ ಕಷ್ಟ. ಅವ್ನಿಗೆ ಆಸೆ ಇರೋದೇ ಬಾಡಿ ಬಿಲ್ಡಿಂಗಲ್ಲಿ ಒಂದು ಹೆಸರು ಮಾಡ್ಬೇಕನ್ನೋದು. ತುಂಬ ಖುಷಿಯಾಗುತ್ತೆ. ಅವರೊಂದು ಅಚೀವ್ ಮಾಡ್ತಾ ಇದ್ದಾರಲ್ವಾ, ಅದಕ್ಕೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀವಿ. ತುಂಬ ಪ್ರೌಡ್ ಆಗಿದೆ, ತುಂಬ ಖುಷಿಯಾಗಿದೆ. ಒಲಿಂಪಿಯಾ ಮಾಡೋಗಂಟ ನಾವು ಅವ್ರ ಜೊತೆಯಲ್ಲೇ ಇದ್ದು ನಾವು ಮುಟ್ಟಿಸ್ತೀವಿ. ಸಾಕಷ್ಟು ಶ್ರಮ ವಹಿಸಿ ಅವರ ತಂದೆ ತಾಯಿ ಆಶೀರ್ವಾದದ ಜೊತೆಗೆ ಅವ್ರ ಜೊತೆಲಿರ್ತಕ್ಕಂಥ ಹುಡುಗರ ಸಹಕಾರದ ಜೊತೆಗೆ ಪ್ರತಿಯೊಂದು ಕಾಂಪಿಟೇಷನು ಒಂದೊಂದು ಥರ ಟಫಾಗೇ ಇರುತ್ತೆ. ನಮಗೆ ಯಾವುದು ಸುಲಭ ಅಂತ ಬಾಡಿ ಬಿಲ್ಡಿಂಗಲ್ಲಿ ಇರೋದಿಲ್ಲ. ಇಡೀ ನಮ್ಮ ಕರ್ನಾಟಕ, ನಮ್ಮ ದೇಶನೇ ಮೆಚ್ಚುವಂಥ ಒಂದು ಘನತೆಯಿಂದ ನಮ್ಮ ಒಂದು ವಾರ್ಡ್ನಲ್ಲಿ ತಂದು ಕೊಟ್ಟಿದ್ದಾರೆ. ಅಂದರೆ ನಮ್ಮ ಪೂರ್ವಜರು ಉತ್ತಮ ಆರೋಗ್ಯಕ್ಕಾಗಿ ಹಾಗೆ ದೇಹದಾಢ್ಯಕ್ಕಾಗಿ ಈ ಹಿಂದೆ ಗರಡಿ ಮನೆಗಳಲ್ಲಿ ಕಸರತ್ತು ಮಾಡ್ತಾ ಇದ್ರು, ಯೋಗವನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಆ ಗರಡಿ ಮನೆಗಳನ್ನ ಮತ್ತು ಯೋಗ ಕೇಂದ್ರಗಳನ್ನ ಜಿಮ್ಗಳು ಆಕ್ರಮಿಸಿಕೊಂಡಿದೆ. ಆಧುನಿಕ ಜೀವನದ ಭರಾಟೆಯಲ್ಲಿ ನಾವೀಗ ಗರಡಿ ಮನೆಗಳತ್ತನೋ ಅಥವಾ ಯೋಗ ಕೇಂದ್ರಗಳತ್ತ ತಲೆ ಹಾಕೋದು ಕಡಿಮೆ ಆಗಿದೆ. ಜಿಮ್ಗಳಿಗೆ ಎಲ್ಲರೂ ಕೂಡ ಹೋಗ್ತೇವೆ, ಅಲ್ಲಿ ಕಸರತ್ತು ಅಂದ್ರೆ ವರ್ಕೌಟ್ ಮಾಡ್ತೇವೆ, ಕ್ಯಾಲರೀಸ್ ಅನ್ನ ಮೇಂಟೈನ್ ಮಾಡ್ತೇವೆ, ಆ ಮೂಲಕ ದೇಹದಾಢ್ಯ ಸ್ಪರ್ಧೆಯಲ್ಲೂ ಕೂಡ ಭಾಗವಹಿಸ್ತೇವೆ. ಬಾಡಿ ಬಿಲ್ಡ್ ಶೋ ಇವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತೇವೆ. ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯರು ಕೂಡ ಈ ಒಂದು ದೇಹದಾಢ್ಯ ಸ್ಪರ್ಧೆ ಅಥವಾ ಬಾಡಿ ಬಿಲ್ಡ್ ಶೋ ನಲ್ಲಿ ಭಾಗವಹಿಸಿ ಹೆಚ್ಚಿನ ಸಾಧನೆಗಳನ್ನ ಮಾಡ್ತಾ ಇದ್ದಾರೆ. ಇದೀಗ ಬೆಂಗಳೂರಿನ ಕುವರ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ ಅಂಡರ್ 80 kgಯಲ್ಲಿ. ಈ ಬಾಡಿ ಬಿಲ್ಡ್ ಶೋ ನಲ್ಲಿ ಅಂಡರ್ 80ಯಲ್ಲಿ ಹೊಸರೋಡ್ನ ಸರ್ವಣ ಕುಮಾರ್ ಈ ಒಂದು ಸಾಧನೆ ಮಾಡಿದಂತ ಮೊಟ್ಟ ಮೊದಲಿಗ ಕನ್ನಡಿಗ ಎನ್ನುವಂತ ಖ್ಯಾತಿಯನ್ನ ಗಳಿಸಿದ್ದಾರೆ. ಸರ್ವಣ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ 3 ಗಂಟೆ ಸಂಜೆ 3 ಗಂಟೆ ಕಸರತ್ ಮಾಡ್ತಾ ಇದ್ರಂತೆ. ಇಡೀ ಕುಟುಂಬ ಅಂದ್ರೆ ಅವರ ಪೋಷಕರು, ಅವರ ಸಹೋದರರು ಮತ್ತು ಅವರ ಅತ್ತಿಗೆಯರು ಕೂಡ ಇವರ ಸಾಧನೆಯ ಬೆನ್ನಿಂದೆ ಇದ್ದಾರೆ. ಇನ್ನು ಅವರ ಮಡದಿ ಅಂತೂ ಇವರ ಸಾಧನೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾರೆ. ಈ ಒಂದು ಸಾಧನೆ ಮಾಡಿದಂತ ಅಂದ್ರೆ ವರ್ಲ್ಡ್ ಚಾಂಪಿಯನ್ ಆದಂತಹ ಸರ್ವಣ ಕುಮಾರ್ಗೆ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂದಿತ್ತು. ಇವರನ್ನ ಅಭಿನಂದಿಸುವಂತ ಕಾರ್ಯಕ್ರಮ ಇವರ ಜಿಮ್ ನಲ್ಲಿ ಆಯೋಜನೆಗೊಂಡಿತ್ತು. ಬಿಜೆಪಿ ಮುಖಂಡರಾದಂತಹ ಈಗ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ SN ಶ್ರೀನಿವಾಸ್ ರೆಡ್ಡಿರವರು, ಹಾಗೆ ಶೇಖರ್ ರೆಡ್ಡಿರವರು ಹಾಗೂ ಅನಿಲ್ ಇನ್ನಿತರೆ ಎಲ್ಲ ಅವರ ಸಹಪಾಠಿಗಳು ಈ ಒಂದು ಸಾಧನೆ ಮಾಡಿದ್ದಕ್ಕೆ ಸರ್ವಣ ಕುಮಾರ್ಗೆ ಮೆಚ್ಚುಗೆಗಳನ್ನು ವ್ಯಕ್ತಪಡಿಸಲು ಬೃಹದಾಕಾರದ ಹೂವಿನ ಹಾರ ಮತ್ತು ಕೇಕ್ ಕತ್ತರಿಸಿ ಅಭಿನಂದನೆಗಳನ್ನ ತಿಳಿಸಿದ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ. ಯಾವುದೇ ಸಾಧನೆ ಮಾಡಬೇಕು ಅಂದ್ರೆ ಸತತವಾದಂತ ಪರಿಶ್ರಮ ಅಭ್ಯಾಸ ಇರಬೇಕು ಅನ್ನೋದಕ್ಕೆ ಸರ್ವಣ ಕುಮಾರ್ ಸಾಕ್ಷಿಯಾಗಿದ್ದಾರೆ. ಇನ್ನು ಬಾಡಿ ಬಿಲ್ಡ್ ಶೋ ಅಂತೂ ಇದು ಅತ್ಯಂತ ಕಠಿಣವಾದಂತಹ ಕೆಲಸವೇ ಸರಿ. ಒಂದೊಮ್ಮೆ ಇವರು ಆ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸುವಾಗ ವಾರಗಟ್ಲೆ ತೃಪ್ತಿ ಆಗುವ ತನಕ ನೀರು ಕುಡಿಯೋದಕ್ಕೂ ಕೂಡ ಇಂದು ಮುಂದೆ ನೋಡ್ಬೇಕು, ಕ್ಯಾಲರೀಸ್ ಮೇಂಟೈನ್ ಮಾಡಬೇಕು, ಆರೋಗ್ಯವನ್ನು ಕೂಡ ನೋಡ್ಕೊಳ್ಬೇಕು. ಈ ರೀತಿಯಾದಂತ ಕಠಿಣವಾದಂತ ಪರಿಶ್ರಮಗಳು ಇರುತ್ತೆ. ಇನ್ನು ಸ್ಪರ್ಧೆಯ ಅಂಕಣದಲ್ಲಿ ಇರಬೇಕಾದ್ರೆ, ಕ್ವಾಲಿಫೈ ಮಾಡ್ಬೇಕಾದ್ರೆ ಇವರು ಒಂದಷ್ಟು ಕಾಲ ನೀರೇ ಕುಡಿಯೋದಿಲ್ಲ, ನಾಲಿಗೆಯನ್ನ ತೇವ ಮಾಡಿಕೊಂಡು ಆ ಒಂದು ಪರಿಶ್ರಮವನ್ನ ಪಡಬೇಕಾಗತ್ತೆ. ಮಗನ ಸಾಧನೆಯ ಬಗ್ಗೆ ಸರ್ವಣ ಕುಮಾರ್ ಅವರ ತಂದೆ ತಾಯಿ
ಮತ್ತು ಅವರ ಸಹೋದರರು ಏನ್ ಹೇಳಿದ್ರು ನೋಡೋಣ ಬನ್ನಿ. ನನ್ನ ಮಗನ ಹೆಸರೇ ಸರವಣ ಅಂತ. ನಾವು 3 ಜನ ಮಕ್ಕಳು. 3 ಜನರಲ್ಲಿ ಅವನು ಚಿಕ್ಕ ವಯಸ್ಸಿಂದ ಜಿಮ್ ಇದು ಮಾಡಬೇಕಂತ ಅವನಿಗೊಂದು ಇದೇ ಇತ್ತು. ಸರ್ ನಾವು ಅದೇ ಮಾಡಲಿ ಅಂತ ಬಿಟ್ಬಿಟ್ಟಿದ್ದೀವಿ ಅವನ ಇಷ್ಟಕ್ಕೆ. ಅಂದರೆ ನಾನು ಹೆಸರು ತಗೊಂಡು ನನ್ನ ಮಗ ಇವತ್ತು ಚೆನ್ನಾಗಿ ಹೆಸರು ತಗೊಂಡು ಅಂದರೆ ಅದೆಲ್ಲ ದೊಡ್ಡವರ ಆಶೀರ್ವಾದ. ನಮ್ಮಿರೋ ಹೆಸರನ್ನವರು ಇನ್ನೂ ದೊಡ್ಡವರೆಲ್ಲ ಇದ್ದಾರೆ. ಅವರ ಆಶೀರ್ವಾದದಿಂದ ಅವ್ನು ಇಷ್ಟು ಬೆಳಗ್ಗೆ ಬೆಳೆದಿದ್ದಾನೆ. ಇನ್ನೂ ಅವ್ನು ಮುಂದೆ ಇನ್ನೂ ಒಲಿಂಪಿಕ್ ಹೋಗ್ಬೇಕಂತಿದ್ದಾನೆ. ಅದಕ್ಕೂ ಹೋಗ್ಬಾ ಅಂತ ನಾವು ಆಶೀರ್ವಾದ ಮಾಡ್ತೀವಿ. ನೋಡಿದ್ರೆ ಕಷ್ಟ ಆಗುತ್ತೆ. ಇದ್ರೆ ನಾನು ಅದೇ ಮಾಡಬೇಕಂತ ಅವನು ಚಿಕ್ಕ ವಯಸ್ಸಿಂದ ಯಾವತ್ತು SLS ಮುಗಿದನೋ ಆ SLS ಮುಗಿಸ್ಬಿಟ್ಟು ಬಂದವನು ಆವತ್ತಿಂದ ಅವನಿಗೆ ಜಿಮ್ ಇದು ಮಾಡಿ ಬೇರೆ ಕಡೆ ಟ್ರೈನಾಗ ಇದ್ದ. ಆಮೇಲೆ ನಾವು ಸ್ವಂತ ಮಾಡಬೇಕಂತ ಅವನಿಗೆ ಆಸೆ ಇತ್ತು. ಸ್ವಂತ ಮಾಡಿಕೊಟ್ವಿ. ಯಾಕಂದ್ರೆ ನ್ಯಾಷನಲ್ ತಗೊಂಬಂದ. ಇವಾಗ ವರ್ಲ್ಡ್ಗೆ ತಗೊಂಡಿದ್ದಾನೆ. ಇನ್ನೂ ಒಲಿಂಪಿಕ್ ಹೋಗ್ಬೇಕಂತಾನೆ ಆ ದೇವರ ಆಶೀರ್ವಾದದಿಂದ ಎಲ್ಲ ದೊಡ್ಡವರ ಆಶೀರ್ವಾದದಿಂದ ಅವನು ಅದಕ್ಕೆ ಹೋಗಿ ಗೆದ್ಕೊಂಬರ್ಬೇಕಂತ ನಮ್ಮ ಹುಡುಗ ನಮ್ಮ 3 ಜನ ಹುಡುಗನು ನಮ್ಮ ಚೆನ್ನಾಗಿ ನೋಡ್ಕೊತಾರೆ. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊತೀವಿ. ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ನಮ್ಮ ಮಕ್ಕಳು ಒಳ್ಳೆಯವರು. ಅದು ನಮ್ಗೆ ಯಾವ ತೊಂದರೆ ಕೊಡೋಲ್ಲ. ಚೆನ್ನಾಗಿ ಮಾಡ್ತಾರೆ. ಜಿಮ್ಮೇ ನಾನು ಮಾಡಬೇಕು, ಅದೇ ನಾನು ಮಾಡಬೇಕಮ್ಮ ಅಂದ್ರೆ ಸರಿಯಪ್ಪ ನಿನ್ನಿಷ್ಟ, ನೀನು ಜಿಮ್ಮೇ ಮಾಡು. ಹಂಗಾಗಿ ನಾವು ಬಿಟ್ಬಿಟ್ಟಿದ್ದಾಯ್ತು. ಎಲ್ಲ ಒಳ್ಳೆಯದೇ ಮಾಡ್ಕೊಂಬರ್ತಾನೆ. ನಮಗೆ ಖುಷಿಪ್ಪ, ನಮಗೆ ಖುಷಿ. ನಮ್ಮ ಮಕ್ಕಳು 3 ಜನ ಮಕ್ಕಳು, ಇವರಿಬ್ಬರು ಅಣ್ಣ ತಮ್ಮವರು ಎಲ್ಲ ಚೆನ್ನಾಗಿ ನೋಡ್ಕೊತಾರೆ. ಎಲ್ಲ ಒಳ್ಳೆಯದೇ ಮಾಡ್ತಾರೆ. ಆ್ಯಕ್ಚುಲಿ ಈ ಒಂದು ಆ್ಯಂಬಿಯನ್ಸೇ ಬಾಡಿ ಬಿಲ್ಡಿಂಗಲ್ಲಿ ಒಂದು ಪ್ಲೇಸಲ್ಲಿ ನಿಂತ್ಕೋಬೇಕನ್ನೋದೇ ಒಂದು ತುಂಬ ಆಸೆ. ನಮ್ಮ ಮನೆಯಲ್ಲಿ ತುಂಬ ಕಷ್ಟಪಟ್ಟಿದ್ದೀವಿ. ನಮ್ಮ ತಮ್ಮನೂ ಚಿಕ್ಕ ವಯಸ್ಸಿಂದ ತುಂಬ ಕಷ್ಟ. ಅವ್ನಿಗೆ ಆಸೆ ಇರೋದೇ ಬಾಡಿ ಬಿಲ್ಡಿಂಗಲ್ಲಿ ಒಂದು ಹೆಸರು ಮಾಡಬೇಕನ್ನೋದು. ಅದು ಇವತ್ತು ತುಂಬ ಒಳ್ಳೆಯದಾಗಿದೆ. ನಾವು ತುಂಬ ಖುಷಿಯಾಗಿದ್ದೀವಿ. ತುಂಬ ಆಸೆ ಇದೆ. ಅದಕ್ಕೂ ನಾವು ಕೈ ಜೋಡಿಸಿದ್ದೀವಿ. ಆಗುತ್ತೆ, ಒಳ್ಳೆಯದೇ ಆಗಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀವಿ. ಏನು ಬೇಜಾರೇನಾಗಲ್ಲ ಸರ್. ನಮಗೂ ಖುಷಿ ಆಗುತ್ತಲ್ವ ಇದೆಲ್ಲ ನೋಡಿ. ತುಂಬ ಖುಷಿ ಆಗುತ್ತೆ. ಅವರೊಂದು ಅಚೀವ್ ಮಾಡ್ತಾ ಇದ್ದಾರಲ್ವಾ, ಅದಕ್ಕೆ ನಾವು ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ದೀವಿ ನಮ್ಮ ಕೈಲಾದಷ್ಟು. ತುಂಬ ಪ್ರೌಡ್ ಆಗಿದೆ, ತುಂಬ ಖುಷಿಯಾಗಿದೆ. ప్రౌడ్ మూమెంట్ ಇದು. ಅವರು ఇంత కష్టపడిన దానికి వాళ్ళకి కరెక్ట్ అయిన ఇదే తెలిసిండేది సిక్కిండేది. తనకి థ్యాంక్ యూ. ಹಾಗೆ ಇವರ ಮುದ್ದಿನ ಮಡದಿ ತನ್ನ ಪತಿ ಮಾಡಿರುವಂತಹ ಸಾಧನೆ ಬಗ್ಗೆ ಮೆಚ್ಚುಗೆಯನ್ನ ಮತ್ತು ಅಪಾರವಾದಂತ ಅಭಿಮಾನವನ್ನ ವ್ಯಕ್ತಪಡಿಸಿದ್ದು ಹೀಗೆ. ತುಂಬ ಖುಷಿ ಆಗುತ್ತೆ. ಅಂದರೆ ಅವ್ರ ಡ್ರೀಮ್ ಕಮ್ ಟ್ರೂ ಆಗಿದೆ. ತುಂಬ ವರ್ಷಗಳ ಆಸೆ ಇತ್ತು ಅವ್ರು ವರ್ಲ್ಡ್ ಚಾಂಪಿಯನ್ಶಿಪ್ ಆಗಬೇಕು ಅಂತ. ಸೊ ಆಗಿದ್ದಾರೆ. ಯಾಕಂದರೆ ಅವ್ರ ಡ್ರೀಮ್ ಅಲ್ವಾ ಸರ್, ಅವ್ರು ಅಚೀವ್ ಮಾಡಬೇಕು, ನಾವು ಸಪೋರ್ಟ್ ಮಾಡಬೇಕು ಅಷ್ಟೇ. ಏನೂ ಅನಿಸ್ತಿರ್ಲಿಲ್ಲ. ಅವ್ರು ಇನ್ನೂ ಮಾಡಲಿ ಅಂತಲೇ ಅನಿಸ್ತಿತ್ತು, ಇನ್ನೂ ಹಾರ್ಡ್ ವರ್ಕ್ ಮಾಡಲಿ ಅಂತಲೇ ಅನಿಸ್ತಿತ್ತು. ನೆಕ್ಸ್ಟ್ ಒಲಿಂಪಿಯಾ ಹೋಗಬೇಕು ಅಂತ. ಹಾಂ ಹೌದು ಸರ್, ಹೋಗಲೇಬೇಕು. ನನಗೂ ಆಸೆ ಇದೆ ಹೋಗಬೇಕು ಅಂತ. ಅಂದರೆ ಇನ್ನೂ ಹೆಚ್ಚು ಬಾಡಿ ಬಿಲ್ಡಿಂಗಲ್ಲಿ ಬೆಳೀಲಿ ಅಂತ ವಿಶ್ ಮಾಡ್ತೀನಿ ಸರ್. ನಮ್ಮ ಮನೆ ಮಗ, ನಮ್ಮ ವಾರ್ಡ್ನ ನಮ್ಮ ಸ್ನೇಹಿತನಾದಂಥ ಶರವಣ್ಣವರು ಥಾಯ್ಲೆಂಡ್ನಲ್ಲಿ ಮೊನ್ನೆ ನಡೆದಂಥ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ ಬಾಡಿ ಬಿಲ್ಡಿಂಗ್ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ಕೊಂಡ್ಬಂದಿದ್ದಾರೆ. ಸುಮಾರು 40-50 ದೇಶಗಳು ಭಾಗವಹಿಸಿದಂಥ ದೊಡ್ಡ ಮಟ್ಟದ ಒಂದು ಚಾಂಪಿಯನ್ಶಿಪ್ಪನ್ನು, ಅದು 300 ಜನ, ಸುಮಾರು 300 ಜನಕ್ಕೂ ಮೇಲೆ ಪಾರ್ಟಿಸಿಪೇಟ್ ಮಾಡಿದ್ದಂತಹ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ಚಿನ್ನದ ಪದಕವನ್ನು ಗೆದ್ಕೊಂಡ್ಬಂದಿದ್ದಾರೆ. ಅವರ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು ಇದು. ಜೊತೆಗೆ ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ವಿಷಯ ಇದು. ಅಷ್ಟೊಂದು ಸುಲಭ ಅಲ್ಲ. ಸುಮಾರು 40 ದೇಶಗಳು ಭಾಗವಹಿಸಿ ಅವರು ಗೆದ್ದು ಬಂದಿದ್ದಾರಂತೆ. ಅಂದರೆ ಅವ್ರಿಗೆ ನಾವು ನಮ್ಮ ಕಡೆಯಿಂದ, ನಮ್ಮ ವಾರ್ಡ್ನ ಜನತೆಯ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಮುಂದಿನ ದಿನಗಳಲ್ಲಿ ಅವರು ಈ ರೀತಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಿ ದೊಡ್ಡ ಪ್ರಶಸ್ತಿಗಳನ್ನು ಗೆಲ್ಲಲಿ. ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಪ್ರಶಸ್ತಿಗಳನ್ನ ಗೆಲ್ಲಲಿ ಅಂತ ನಾನು ಆ ದೇವರ ಪರವಾಗಿ ದೇವರನ್ನು ಪ್ರಾರ್ಥಿಸ್ಕೊಂಡು
ಅದೆಲ್ಲ ಅಚೀವ್ಮೆಂಟ್ ಮಾಡಿ ಇವಾಗ ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲೂ ಗೋಲ್ಡ್ ಮೆಡಲ್ ಮಾಡಿದ್ದೀನಿ. ಸುಮಾರು 20-30 ದೇಶಗಳ ಮೇಲೆ ನಮ್ಮದು 80 ಕ್ಯಾಟಗರಿಯಲ್ಲಿ ನಮ್ಮದು ಗೋಲ್ಡ್ ಮೆಡಲ್ ಆಗಿದೆ ಸರ್. ನಮ್ಮದು ಪ್ರಿಪ್ರೇಷನ್ ಬಂದು 6 ಮಂತಿಂದನೇ ಸ್ಟಾರ್ಟ್ ಮಾಡಿಬಿಟ್ರೆ ನಾವು ಡಯಟ್ ಮಾಡಿ ಪ್ರಾಪರಾಗಿ ವರ್ಕೌಟ್ ಮಾಡಿ ಬೆಳಗ್ಗೆ ಸಂಜೆ 2 ಟೈಮು ಕಷ್ಟ ಬಿದ್ದು ಈ ವರ್ಲ್ಡ್ ಚಾಂಪಿಯನ್ಶಿಪ್ನ ಹೋಲ್ಡ್ ಮಾಡಲೇಬೇಕು ಅಂತ ಹೇಳಿ ಛಲದಿಂದ ನಾವು ಇದನ್ನು ವಿನ್ ಮಾಡ್ಕೊಂಡಿದ್ದೀರಿ ಸರ್. ನಾವು ನ್ಯಾಷನಲ್ಲು ಸುಲಭ ಅಂತ ಅಲ್ಲ, ಪ್ರತಿಯೊಂದು ಕಾಂಪಿಟೇಷನು ಒಂದೊಂದು ಥರ ಟಫ್ ಆಗೇ ಇರುತ್ತೆ. ನಮಗೆ ಯಾವುದು ಸುಲಭ ಅಂತ ಬಾಡಿ ಬಿಲ್ಡಿಂಗಲ್ಲಿ ಇರೋದಿಲ್ಲ. ಫಿಟ್ನೆಸ್ ಫೀಲ್ಡಲ್ಲಿ ಯಾವುದು ಸುಲಭ ಇಲ್ಲ, ಪ್ರತಿಯೊಂದು ಕಷ್ಟ ಇದೆ. ಡಯಟಿಂದ ಹಿಡಿದು ನಾವು ಮಾಡೋ ಹಾರ್ಡ್ ವರ್ಕಿಂದ ಹಿಡಿದು ಇಲ್ಲಿಂದ ನಾವು ಖರ್ಚು ಮಾಡ್ಕೊಂಡು ಹೋಗೋದ್ರಿಂದ ಪ್ರತಿಯೊಂದೂ ಹಾರ್ಡ್ ವರ್ಕ್ ಮಾಡಲೇಬೇಕು. ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನನ್ನ ಕೈಲಿ ಇವತ್ತು ವರ್ಲ್ಡ್ ಚಾಂಪಿಯನ್ಶಿಪ್ ಗೋಲ್ಡ್ ಮೆಡಲ್ ಹೋಲ್ಡ್ ಮಾಡೋಕ್ಕಾಗಿತ್ತು. ನನಗೆ ಟಫ್ ಕೊಟ್ಟಿದ್ದು ಬ್ಯಾಂಕಾಕಲ್ಲಿ ಒಂದು ಕ್ಯಾಟಗರಿ ಬಂದಿದ್ದು, ಅದು ನಮಗೆ ಸ್ವಲ್ಪ ಟಫ್ ಅನಿಸ್ತು. ಅದರಲ್ಲೂ ನಂದು ಗೋಲ್ಡ್ ಮೆಡಲ್ ಆಯಿತು. ನಮಗೆ ಕೋಆಪ್ರೇಷನ್ ಅನ್ನೋದು ಕರ್ನಾಟಕದಲ್ಲೂ ಚೆನ್ನಾಗೇ ನಮಗೆ ರೆಸ್ಪಾನ್ಸ್ ಬರ್ತಾಯಿತ್ತು. ನಮ್ಮ ಕರ್ನಾಟಕಕ್ಕೆ ಇನ್ನೂ ನಾನು ಚೆನ್ನಾಗಿ ಹೆಸರು ಮಾಡಬೇಕಂತ ಒಂದು ಛಲದಿಂದ ನಾನು ವರ್ಲ್ಡ್ ಚಾಂಪಿಯನ್ ಮಾಡಿದ್ದು. ನಮ್ಮ ಕರ್ನಾಟಕದಲ್ಲಿ ಹೆಸರು ಚೆನ್ನಾಗಿ ಮಾಡಬೇಕು, ನಮ್ಮ ಕರ್ನಾಟಕ ಇನ್ನೂ ಮೇಲೆ ಬರಬೇಕು, ನಮ್ಮ ಹೆಸರು ಇರಬೇಕು ಅಂತ ಹೇಳಿ ನಾನು ಇಂಟರ್ನ್ಯಾಷನಲ್ ಕಾಂಪಿಟೇಷನ್ನ ನಾನು ವಿನ್ ಮಾಡಿದೆ ಸರ್. ನಮ್ಮ ತಂದೆ ತಾಯಿ, ನಮ್ಮ ವೈಫು, ನಮ್ಮ ಬ್ರದರ್ಸು, ಅದು ಬಿಟ್ಟರೆ ನಮ್ಮ ಅಶ್ವಥನ, ನಮ್ಮ ಸೀನನ್ನ, ಆಮೇಲೆ ನಮ್ಮ ಗುರುಗಳು ಆದಂಥ ನಮ್ಮ ವರ್ತೂರಲ್ಲಿದ್ದಾರೆ ಶ್ರೀನಿವಾಸ್ ಮಣಿ ಅಂತ, ಅವ್ರು ನಮಗೆ ತುಂಬ ಬ್ಯಾಕ್ ಬೋನ್ ಆಗಿದ್ದು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದಕ್ಕೂ ಚಿಕ್ಕದಿಂದ ಹಿಡಿದು ನನಗೆ ಒಂದು 15 ವರ್ಷದಿಂದ ಹಿಡಿದ ಪ್ರತಿಯೊಂದು ನಿನ್ನ ಕೈಲಿ ಆಗುತ್ತೆ ಅಂತ ಹೇಳಿ ನನಗೆ ಇವಾಗ ವರ್ಲ್ಡ್ ಚಾಂಪಿಯನ್ಶಿಪ್ ಅನ್ನೋ ಒಂದು ಪಟ್ಟವನ್ನು ಧರಿಸಿದ್ದಾರೆ. ಒಂದು ಬೆಳಗ್ಗೆ 3 ಅವರ್, ಸಂಜೆ 3 ಅವರ್ ಸರ್, 2 ಟೈಮು 3 ಅವರ್ನ ಹಾರ್ಡ್ ವರ್ಕ್ ಮಾಡ್ತಾಯಿದ್ರಿ. ನಮ್ಮ ಜೀವನನೇ ಜಿಮ್ ಅಂದ್ಕೊಂಬಿಟ್ಟು ನಾವು ಹಾರ್ಡ್ ವರ್ಕ್ ಮಾಡಿರೋದು, ಅದರಿಂದ ನಮ್ಮ ಕೈಲಿ ಇಷ್ಟು ಸಾಧನೆ ಮಾಡೋಕ್ಕಾಯ್ತು ಸರ್. ಇದುವರೆಗೂ ನಮಗೇನು ಸಿಗಲಿಲ್ಲ. ಇವರ ಅತ್ತಿಗೆಯರು ಕೂಡ ಇದಕ್ಕೇನು ಕಡಿಮೆ ಇರಲಿಲ್ಲ, ಅವರು ಕೂಡ ಇವರ ಸಾಧನೆಯ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಇಡೀ ನಮ್ಮ ಕರ್ನಾಟಕ, ನಮ್ಮ ದೇಶನೇ ಮೆಚ್ಚುವಂಥ ಒಂದು ಘನತೆಯಿಂದ ನಮ್ಮ ಒಂದು ವಾರ್ಡ್ನಲ್ಲಿ ತಂದುಕೊಟ್ಟಿದ್ದಾರೆ. ಅಂದರೆ ಇದು ಅವರು ತಂದೆ ತಾಯಿ ಆಶೀರ್ವಾದ, ಇಲ್ಲಿರೋವಂಥ ಎಲ್ಲರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ. ಇವತ್ತಿನ ದಿನ ಇಡೀ ಕರ್ನಾಟಕ, ಇಡೀ ಭಾರತ ದೇಶದಲ್ಲೇ ಏಕೈಕ ವ್ಯಕ್ತಿ ಅಂತ ಗುರುತಿಸ್ಕೊಳ್ಳಿ ಅಂತೇಳಿ ಆ ಭಗವಂತನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಾನು 5 ಇಯರ್ಸಿಂದ ವರ್ಕೌಟ್ ಮಾಡ್ತಾಯಿದ್ದೀನಿ. 5 ಇಯರ್ಸಿಂದ ವರ್ಕೌಟ್ ಅಂದರೆ 5 ಇಯರ್ಸಿಂದ ಎಷ್ಟು ಟಫ್ ಇತ್ತು ಅಂದರೆ, ಒಂದೊಂದು ದಿವಸನೂ ನರ್ಕ ಅಂದರೆ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಆಗಿರುತ್ತೆ. ಪ್ರಾಣ ಹೋಗೋದಾಗಿರಲಿ ಬರೋದಾಗಿರಲಿ ಒಂಥರ ಒಂದು ವೀಕಲ್ಲಿ ವಾಟ್ರ್ ಕಟ್ ಅಂತ ಹೇಳ್ತಾರೆ. ಆ ವೀಕಲ್ಲಂತೂ ತುಂಬ ಟಫ್ ಆಗಿರುತ್ತೆ. ಯಾಕಂದರೆ ವೀಕ್ ಅಂದರೆ ಒಂದು 10 ಡೇಸ್ ಮುಂಚೆನೇ, ಅವತ್ತಂತೂ ತುಂಬ ಸಿವಿಯರ್ ಆಗಿರುತ್ತೆ. ಅವ್ರು ಮಾತಾಡೋಕ್ಕೂ ಕ್ಷಣ ಆಗಲ್ಲ ಯಾರ ತವನು, ಅಷ್ಟು ಟಫ್ ಆಗಿರುತ್ತೆ. ಅದ್ರ ಮೇಲೆ ಹೋಗಿ ವಾಟ್ರ್ ಕಟ್ ಮಾಡ್ಕೊಂಡು ಹೋಗಿ ಆ ಸ್ಟೇಜ್ ಮೇಲೆ ಪಾರ್ಟಿಸಿಪೇಟ್ ಮಾಡಿ ಇವಾಗ ಗೋಲ್ಡ್ ಮೆಡಲ್ ಗೆದ್ದವ್ರೆ. ಅದು ಇಂಡಿಯಾಗಿಂತ ಇಂಟರ್ನ್ಯಾಷನಲ್ ಅಂದಿದೆ. ನಮಗೆ ತುಂಬ ಹ್ಯಾಪಿ ಆಗ್ತಾಯಿದೆ. ನಮ್ಮ ಜಿಮ್ಗೆ ಪವರ್ ಹೌಸ್ ಜಿಮ್ ಟೀಮ್ ರಾಕ್ಸ್ ಅಂತ ನಮ್ಮ ಹೆಸರು ಇವ್ರ ಹೆಸರು ಶ್ರವಣ ಕುಮಾರ್ ಅಂತ. ಇವಾಗ ನಮಗೆ ಇನ್ನೂ ಇದು ಒಂದೇ ಅಲ್ಲ, ಇನ್ನೂ ನಮ್ಗೆ ತುಂಬ ಬೇಕು ಅಂತ ನಾವು ಅವ್ರಿಗೆ ವರ್ಕೌಟ್ ಎಲ್ಲ ಮಾಡಿಸ್ತಾಯಿದ್ದೀವಿ. ಇನ್ನೂ ಮಾಡ್ತೀವಿ. ಇದೆಲ್ಲ ಮಿಸ್ಟರ್ ಒಲಿಂಪಿಯಾ ಮಾಡೋ ಗಂಟ ನಾವು ಅವ್ರ ಜೊತೆಯಲ್ಲೇ ಇದ್ದು ನಾವು ಮುಟ್ಟಿಸ್ತೀವಿ. ಭಾಳ ಖುಷಿ ಆಗ್ತಾ ಇದೆ ಒಬ್ಬ ಕನ್ನಡಿಗನಾಗಿ, ಅದರಲ್ಲೂ ಕೂಡ ಒಬ್ಬ ಭಾರತೀಯನಾಗಿ. ಇವತ್ತು ನಾನಿರ್ತಕ್ಕಂಥ ಈ ಜಾಗದ ಹೊಸ ರೋಡ್ನ ನನ್ನ ಬ್ರದರ್ ಸಮ, ನನ್ನ ಒಂದು ಅಣ್ಣನ ಥರನೇ ಇವರು ಶ್ರವಣ ಕುಮಾರ್ ಅಂತೇಳಿ ಇವತ್ತು ಮಿಸ್ಟರ್ ವರ್ಲ್ಡ್ ಅಂತ ಏನು ಗೆದ್ದಿದ್ದಾರೆ. ಇದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ, ಪ್ರತಿಯೊಬ್ಬ ಭಾರತೀಯನೂ ಕೂಡ ಬಹಳ ಹೆಮ್ಮೆ ಪಡ್ತಕ್ಕಂಥ ಒಂದು ವಿಚಾರ ಅಂತಲೇ ಹೇಳ್ಬೋದು. ಸಾಕಷ್ಟು ಶ್ರಮಗಳು ಇದರಿಂದ ನಾವು ಭಾಳ ಸರಳವಾಗಿ ಹೇಳ್ಬಿಡ್ಬೋದು, ಅಭಿನಂದನೆಗಳು ಅಥವಾ ಕಂಗ್ರ್ಯಾಚುಲೇಷನ್ ಅಂತೇಳಿ ಬಹಳ 2 ಪದಗಳಲ್ಲಿ ಹೇಳ್ಬಿಡ್ಬೋದು. ಇದರ ಹಿಂದೆ ಕೇವಲ ಬರೀ ಬೆವರು ಮಾತ್ರ ಬಂದಿಲ್ಲ, ಅವರ ರಕ್ತನೂ ಕೂಡ ಬಂದಿದೆ ಎಷ್ಟೋ ಬಾರಿ. ಅಷ್ಟರ ಮಟ್ಟಿಗೆ ನಾನು ಹತ್ತಿರದಿಂದ ನೋಡಿದ್ದೀನಿ ಅವರನ್ನು. ಸಾಕಷ್ಟು ಶ್ರಮ ವಹಿಸಿ ಅವರ ತಂದೆ ತಾಯಿ ಆಶೀರ್ವಾದ ಜೊತೆಗೆ, ಅವ್ರ ಜೊತೆಲಿರ್ತಕ್ಕಂಥ ಹುಡುಗರ ಸಹಕಾರದ ಜೊತೆಗೆ ಇವರೇನು ಇವತ್ತು ಮಿಸ್ಟರ್ ವರ್ಲ್ಡ್ನ ಗೆದ್ದಿದ್ದಾರೆ. ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ. ಜೊತೆಗೆ ಸಾಮಾನ್ಯವಾದ ವಿಚಾರ ಅಲ್ಲ ಇದು. ಕಡಲನ್ನು ದಾಟಿ, ದೂರದ ಕಡಲನ್ನು ದಾಟಿ ಯಾವುದೋ ಒಂದು ದೇಶದಲ್ಲಿ ನಿಂತು 10 ದೇಶಗಳ ಮಧ್ಯೆ ನನ್ನ ದೇಶದ ಬಾವುಟವನ್ನು, ನನ್ನ ನೆಲದ, ನನ್ನ ಕನ್ನಡ ಬಾವುಟವನ್ನು ಎತ್ತಿ ಹಾರಿಸ್ತಾರೆ ಅಂದರೆ ಇದು ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಜೊತೆಗೆ ಬಹಳ ಹೆಮ್ಮೆ ಆಗುವಂಥದ್ದು ಏನಂದರೆ, ನಾನು ಮಾತ್ರ ಗೆದ್ದರೆ ಸಾಕಾಗಲ್ಲ ಅಂಥೇಳಿ ತನ್ನ ಜಿಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ಯುವಕರು ನೀವು ನೋಡ್ಬೋದು. ಇಲ್ಲಿ ಯಾರ್ಯಾರೆಲ್ಲ ನಿಮ್ಮ ಕಣ್ಣಿಗೆ ಬಾಡಿ ಬಿಲ್ಡರ್ಗಳು ಕಾಣಿಸ್ತಾ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಗೆಲ್ಲಿಸಿರ್ತಕ್ಕಂಥ ಕೀರ್ತಿ ಇವತ್ತು ನಮ್ಮ ಬ್ರದರ್ಗೆ ಸೇರಬೇಕು. ಇವತ್ತು ನೀವು ಎಂಟ್ರಿ ಆದಾಗ ಆ ಬ್ಯಾನರ್ ಏನು ನೋಡ್ತಾ ಇದ್ದೀರಾ, ನಾನು ಒಬ್ಬನೇ ಹೋಗ್ಬಿಡ್ತೀನಿ, ಗೆದ್ದುಬಿಡ್ತೀನಿ, ಟೈಟಲ್ ತೊಗೊಂಡ್ಬಂದ್ಬಿಡ್ತೀವಿ ಅಂತ ಇಲ್ಲ. ಬಹಳ ಶ್ರಮ ವಹಿಸಿ ಜೊತೆಗೆ ಬರ್ತಕ್ಕಂಥವ್ರು ಕೂಡ ಕೈ ಹಿಡ್ಕೊಂಡು ಯಶಸ್ಸಿನ ಹಾದಿಗೆ ಏನು ಹೋಗ್ತಾ ಇದ್ದಾರೆ. ಇವರು ಯಾವತ್ತೂ ನಮಗೆ ಹೆಮ್ಮೆ. ನಮ್ಮ ಬರೀ ಹೊಸರೋಡ್ ಮಾತ್ರ ಅಲ್ಲ, ನಮ್ಮ ಕರ್ನಾಟಕ ಮಾತ್ರ ಅಲ್ಲ, ನಮ್ಮ ಇಡೀ ಭಾರತಕ್ಕೆ ಬಹಳ ಹೆಮ್ಮೆ ನಮ್ಮ ಶ್ರವಣ ಬ್ರದರ್ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನ ನಾನು ತಿಳಿಸ್ತೀನಿ. ಆ ಟೈಮಿಂದನೂ ನನಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಏನು ಹಿಂಗಿದ್ದೀನಿ ಅಂದರೆ, ಈ ಬಾಡಿ ಬಿಲ್ಡಿಂಗ್ ಆಗಲಿ ಏನೇ ಆಗಲಿ ಇವರಿಂದ ತುಂಬ ಕಲಿಯೋದಿದೆ.
ತುಂಬ ಜನ ಅನ್ಕೊತಾರೆ ಬಾಡಿ ಬಿಲ್ಡಿಂಗ್ ಅಂದರೆ ಬೇರೆದೇನೋ ಮಾಡಿ ಇದಾಗುತ್ತೆ ಅಂತ. ಆದರೆ ಕಷ್ಟಪಟ್ಟು ಶ್ರಮ ಪಡೋರಿಗೆ ಗೊತ್ತಿರುತ್ತೆ. 3 ಅವರು ದಿನಕ್ಕೆ ಬೆಳಗ್ಗೆ ಹೊತ್ತು ಬಂದು ವರ್ಕೌಟ್ ಮಾಡಿದ್ರೆ ಇವ್ರ ಜೊತೆಗೆ ಆವಾಗ ಗೊತ್ತಾಗುತ್ತೆ ಅದೇನು ಕಷ್ಟ ಅಂತ. ಸುಮ್ಮನೆ ಕಮೆಂಟ್ಸ್ ಮಾಡಿ ಹೇಳ್ಬೋದು ಸೊ ಈ ಥರ ಆಗುತ್ತೆ ಹಂಗಾಗುತ್ತೆ ಅಂತ. ಆ ಥರ ಏನೂ ಇಲ್ಲ. ಇದೆಲ್ಲ ತುಂಬ ಶ್ರಮಪಟ್ಟು ಮಾಡಿರೋ ಬಾಡಿ. ಈ ಬಾಡಿಗೆ ನೀವು ಏನೇ ಮಾಡಿದ್ರೂ ಆಗಲ್ಲ. ಅಂದರೆ ಈ ಕರ್ನಾಟಕ ಗೌರ್ಮೆಂಟ್ ಆಗಲಿ ಇಂಡಿಯಾ ಗೌರ್ಮೆಂಟ್ ಆಗಲಿ ನಮ್ಮ ಸರ್ವಣ್ಣ ಮಾಡಿರೋದು ತುಂಬ ದೊಡ್ಡದು ಸಾಧನೆ ಅಂತ ಹೇಳ್ತೀನಿ. ಇವರು ಅಂದ್ಕೊಂಡಿದ್ದಿದ್ದು ಏನಂದರೆ ಮಿಸ್ಟರ್ ಆನೇಕಲ್ಲಿಂದ ಹಿಡ್ದು ಮಿಸ್ಟರ್ ವರ್ಲ್ಡ್ ಆಗೋವರೆಗೂ ಮಾಡೋಣ ಅಂತಲೇ ಜೊತೇಲಿ ಇದ್ದಿದ್ದು. ಇವಾಗ ಮಿಸ್ಟರ್ ವರ್ಲ್ಡ್ ಆಗಿದೆ, ನೆಕ್ಸ್ಟು ಮಿಸ್ಟರ್ ಒಲಂಪಿಯಾ ಇದೆ. ಮಿಸ್ಟರ್ ಒಲಂಪಿಯಾಗೆ ಇನ್ನೊಂದು 2 ವರ್ಷ ಟೈಮ್ ತೊಗೊಂಡು ನಾವು ಕಷ್ಟಪಟ್ಟು ಮುಂದೆ ಕಾಣಿಸ್ತಾ ಇದೆ. ನನ್ನ ಮುಂದೆ ಇವ್ರು ಪಡೋ ಶ್ರಮ ನಿಜವಲ್ಲೂ ಜಿಮ್ಮಲ್ಲಾಗಲಿ ಮನೇಲಾಗಲಿ ಇವ್ರಿಗೆ ಡಿಸಿಪ್ಲಿನ್ ಏನಂದರೆ ಬಾಡಿ ಬಿಲ್ಡರ್ಸ್ಗೆ ಡಿಸಿಪ್ಲಿನ್ ಫಸ್ಟು ಮೇಯ್ನು ಡಿಸಿಪ್ಲಿನ್. ಅದು ಯಾವ ರೀತಿ ಫಾಲೋ ಮಾಡ್ತಾರೆ ಅಂದರೆ ನಿಜವಲ್ಲೂ ಕಣ್ಣು ಮುಂದೆ ನೋಡ್ತಾ ಇದ್ದೀನಿ, ಕಣ್ಣಲ್ಲಿ ರಕ್ತ ಬರುತ್ತೆ, ಅಷ್ಟು ಶ್ರಮ ಪಟ್ಟಿದ್ದಾರೆ. 12 ವರ್ಷ ನಾವು ಸ್ಕೂಲ್ ಡೇಸಿಂದನೂ ಹಿಡಿದು ಅವರು ಒಂದು ಜಿಮ್ಗೆ ಹೋಗ್ಬೇಕಂದ್ರೆ ಕದ್ದು ಮುಚ್ಚಿ ಹೋಗ್ತಾಯಿದ್ರು. ಕದ್ದು ಮುಚ್ಚಿ ಹೋಗಿ ಅವರು ಪಟ್ಟ ಶ್ರಮ ಅವತ್ತಿಂದ ಇವತ್ತಿನವರೆಗೂ ಎಷ್ಟು ಡಿಸಿಪ್ಲೈನಾಗಿ ಅವರು ಫಾಲೋ ಮಾಡಿದ್ದಾರೆ ಅಂದರೆ ಒಂದು ಜಾಗಕ್ಕೆ ಹೋಗೋಕ್ಕಾಗಲ್ಲ, ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಬಾಡಿ ಬಿಲ್ಡಿಂಗಲ್ಲಿ ಅವ್ರು ಇಳಿದ ಮೇಲೆ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡಿದ್ದಾರೆ. ಎಲ್ಲ ಸ್ಯಾಕ್ರಿಫೈಸ್ ಬರೀ ಅವ್ರ ಬಾಡಿಗೆ ಎಷ್ಟು ಇಂಪಾರ್ಟೆಂಟ್ ಕೊಟ್ಟು ಏನಾದರೂ ಒಂದು ಅಚೀವ್ ಮಾಡಲೇಬೇಕು ಅನ್ನೋ ಒಂದು ಶ್ರಮ ಪಟ್ಟಿದ್ದಾರೆ. ಇದೇ 3 ವರ್ಷದಿಂದನೂ ಈಗ ಇಂಟರ್ನ್ಯಾಷನಲ್ ಏನಾದರೂ ಹೋಗಲೇಬೇಕು ಅನ್ನೋ ಇದು ಮಾಡಿದ್ದು. ಲಾಸ್ಟ್ ಇಯರು ಇಂಟರ್ನ್ಯಾಷನಲ್ ಅಟೆಂಡ್ ಮಾಡಿದ್ರು, ಇಯರ್ ಹೋಗಿ ವರ್ಲ್ಡ್ ಚಾಂಪಿಯನ್ ಅಟೆಂಡ್ ಮಾಡಿ ಗೋಲ್ಡ್ ಮೆಡಲ್ ತಂದಿದ್ದಾರೆ. ನಮ್ಗೆ ಎಷ್ಟು ಪ್ರೌಡ್ ಆಗ್ತಿದೆ ಅಂದರೆ ಇವ್ರು ಪಟ್ಟಿರೋ ಶ್ರಮಕ್ಕೆ ಕಂಗ್ರಾಟ್ಸ್. ಇನ್ನು ಅವರ ಸ್ನೇಹಿತರಾದಂತಹ ಚೇತನ್ ರವರು, ಅನಿಲ್ ರವರು ಹಾಗೆ ಇನ್ನಿತರ ಸ್ನೇಹಿತರು ಇವರ ಈ ಒಂದು ಸಾಧನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಯನ್ನ ಮಾಡಲಿ. ಈಗ ಥಾಯ್ಲೆಂಡ್ ನಲ್ಲಿ ಸುಮಾರು 40ಕ್ಕೂ ಹೆಚ್ಚು ರಾಷ್ಟ್ರಗಳು ಭಾಗವಹಿಸಿದ್ದವು. ಅವರನ್ನೆಲ್ಲ ಹಿಂದಹಾಕಿ ಮೊಟ್ಟ ಮೊದಲ ಕನ್ನಡಿಗ ಅಂಡರ್ 80ಯಲ್ಲಿ ಚಿನ್ನದ ಪದಕವನ್ನ ಪಡೆದುಕೊಂಡು ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ ಸರ್ವಣ ಕುಮಾರ್ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗಳನ್ನು ಮಾಡಲಿ. ಈಗಾಗಲೇ ಹಲವು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿರುವಂತಹ ಸರ್ವಣ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಧನೆಗೆ ಅವರ ಸ್ನೇಹಿತರುಗಳು, ಅವರ ಸಂಬಂಧಿಕರು ಹಾಗೆ ಸಹೋದರರು ಎಲ್ಲರೂ ಕೂಡ ಅವರ ಬೆನ್ನಿಗೆ ನಿಂತು ಪ್ರೋತ್ಸಾಹಿಸಲಿ. ಇದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಗಳು ಕೂಡ ಅಥವಾ ಸರ್ಕಾರಗಳು ಇಂತಹ ಸಾಧನೆ ಮಾಡುವವರನ್ನ ಬೆಂಬಲಿಸಬೇಕು. ಈ ಒಂದು ಸಾಧನೆಯ ಬಗ್ಗೆ ನಿಮ್ಮ ಬ್ಲೂಮ್ ಟಿವಿ ಕೂಡ ಅವರಿಗೆ ಶುಭಾಶಯಗಳನ್ನು ಕೋರುತ್ತದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.